Okay. So in the last class, we have talked about DES, triple DES. So like triple DES, we are going to in DES we are going to use 64-bit key. Means in triple DES, since we are going to perform the same run the same algorithm 3 times, so the whole key length it will become 64 into 3, that is 128 bits agate. So that's why triple DES it was more secure than the DES. So but there were problems in the triple DES also. Triple DES in a problems ಏನೇನು ಅಂತಂದಾಗ ಮೊದಲನೇ ತಿಂಗು, since the triple DES it was designed for the older hardware implementations, means 1970 ಅಲ್ಲಿ ಇದ್ದಿದಂತಹ ಕಂಪ್ಯೂಟರ್ಸ್ ಗೆ ಆ ಕಂಪ್ಯೂಟರಿನ ಹಾರ್ಡ್ವೇರ್ ಇನ ಬೇಸ್ ಮೇಲೆ ಅಥವಾ ಆ ಹಾರ್ಡ್ವೇರ್ ಇಂಪ್ಲಿಮೆಂಟೇಷನ್ ತಗೊಂಡು ಟ್ರಿಪಲ್ DES ಅಲ್ಗಾರಿದಮ್ ಅನ್ನು ಡಿಸೈನ್ ಮಾಡಿದ್ರಿಂದ the triple DES, the software that we have developed using the triple DES algorithm or based on the triple DES algorithm, it was sluggish or it was very slow ಅಂತ ಏನ್ ಮಾಡಬಹುದು ಹೇಳ್ಬೋದು. Means triple DES ಅನ್ನ ನಾವು ಸಾಫ್ಟ್ವೇರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಎಫಿಷಿಯಂಟ್ ಸಾಫ್ಟ್ವೇರ್ ನಮಗೆ ಸಿಗ್ತಾ ಇರಲಿಲ್ಲ. ಸೊ ನಮ್ಮ ಟ್ರಿಪಲ್ DES ಇಟ್ ವಾಸ್ ಸ್ಲೋ ಆಗ್ತಾ ಇತ್ತು. ಸೊ that is one of the main drawback of triple DES. Therefore, and one more drawback is triple DES ಅಲ್ಲೂ ಸಹ DS ರೀತಿಯಲ್ಲಿ ಅಥವಾ ನಮ್ಮ ಫೀಸ್ಟಲ್ ಸೈಫರ್ ಹೇಳುವಂತ ರೀತಿಯಲ್ಲಿ DS and triple DES it was both they were using the block size, ಅಂದ್ರೆ ಇನ್ಪುಟ್ ಬ್ಲಾಕ್ ಸೈಜ್ ಸಹ 64 ಬಿಟ್ ಅನ್ನ ಯೂಸ್ ಮಾಡ್ತಾ ಇತ್ತು. ಅಂಡ್ ವಿ ನೋ ಲೈಕ್ ನಮ್ಮ ಇನ್ಪುಟ್ ಬ್ಲಾಕ್ ಸೈಜ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಮ್ಮ ಕ್ರಿಪ್ಟೋಗ್ರಫಿಕ್ ಆಲ್ಗಾರಿದಮ್ಸ್ ಏನಾಗತ್ತೆ ಅಂತಂದಾಗ ಸೆಕ್ಯೂರ್ ಆಗತ್ತೆ. ಅದೇ ರೀತಿಯಲ್ಲಿ ಕೀ ಸೈಜ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಮ್ಮ ಆಲ್ಗಾರಿದಮ್ಸ್ ಏನಾಗತ್ತೆ ಸೆಕ್ಯೂರ್ ಆಗತ್ತೆ. ಸೊ ಒಂದು ಡ್ರಾಬ್ಯಾಕ್ ಟ್ರಿಪಲ್ DES ಏನು ಅಂತಂದಾಗ ಟ್ರಿಪಲ್ DES ಅನ್ನ ನಾವು ಸಾಫ್ಟ್ವೇರ್ ಆಗಿ ಮಾಡಿದಾಗ ಅಥವಾ ಸಾಫ್ಟ್ವೇರ್ ಕೋಡ್ ಅನ್ನ ಬರೆದಾಗ ಇಟ್ ವಾಸ್ sluggish or it was very slow, since the triple DES was designed for the older hardware implementations. So there was a need in order to develop an algorithm which when implemented using the software, or which when implemented as a software, it should run fast agi triple DES run ಆಗ್ತಾ ಇರಲಿಲ್ಲ. So that was one drawback. And the second drawback was it was not an efficient code. Means another drawback was the triple DES as well as DES ಇದೆರಡು 64-bit ಬ್ಲಾಕ್ ಅಥವಾ ಇನ್ಪುಟ್ ಸೈಜ್ ಅನ್ನ ಯೂಸ್ ಮಾಡ್ತಾ ಇತ್ತು. ಅಂಡ್ ನಮಗೆ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನೋಡಿರೋ ರೀತಿಯಲ್ಲಿ ಇನ್ಪುಟ್ ಬ್ಲಾಕ್ ಸೈಜ್ ಏನಾಗಿರ್ಬೇಕು ಅಂತಂದಾಗ ಜಾಸ್ತಿ ಇರುತ್ತೆ. ಸೊ ಇನ್ ಆರ್ಡರ್ ಟು ರಿಮೂವ್ ದೀಸ್ ಡಿಫಿಷಿಯನ್ಸೀಸ್ ಅನ್ನ ರಿಮೂವ್ ಮಾಡೋದಕ್ಕೆ ಆಸ್ ವೆಲ್ ಆಸ್ ಇನ್ ಆರ್ಡರ್ ಟು ಡೆವಲಪ್ ದ ಮೋರ್ ಸೆಕ್ಯೂರ್ ಆಲ್ಗಾರಿದಮ್ ಅನ್ನ ಡೆವಲಪ್ ಮಾಡುವಂತಹ ನೀಡ್ ಇತ್ತು. ಸೊ ದಟ್ಸ್ ವೈ AES ವಾಸ್ ಡೆವಲಪ್ಡ್ ಡ್ಯೂರಿಂಗ್ 1997. AES ಅನ್ನ ಅಪ್ರೂವ್ ಮಾಡ್ತಾರೆ. ಈ AES ಅನ್ನ ಡಾಕ್ಟರ್ ಜೋನ್ ಡೇಮನ್ ಮತ್ತೆ ಡಾಕ್ಟರ್ ವಿನ್ಸೆಂಟ್ ರಿಜ್ಮೆನ್ ಅನ್ನುವಂತಹವರು, ದೇ ಆರ್ ದ ಕ್ರಿಪ್ಟೋಗ್ರಾಫರ್ಸ್ ಫ್ರಮ್ ಬೆಲ್ಜಿಯಂ. ದೇ ಡೆವಲಪ್ಡ್ ದ AES. AES ಅಂದ್ರೆ ಏನು? ಇಟ್ ಈಸ್ ಅನ್ ಅಡ್ವಾನ್ಸ್ಡ್ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್ algorithm, symmetric cipher. It is also a symmetric cipher. Symmetric cipher means both the sender and receiver they are going to use the same key. ಹಾಗಿದ್ರೆ AES ಅಲ್ಲಿ ಹಾಗಾದ್ರೆ ಏನು ಇಂಪ್ರೂವ್ಮೆಂಟ್ಸ್ ಅನ್ನ ಮಾಡ್ತಾರೆ ಅಂತಂದಾಗ ಮೇನ್ಲಿ ಆಗಿ AES ಅಲ್ಲಿ ಕೀ ಲೆಂತ್ ಅನ್ನ ನೀವು 128 ಬಿಟ್ ಕೀ ಲೆಂತ್ ಅನ್ನ ಯೂಸ್ ಮಾಡಬಹುದು, ಅಥವಾ 192 ಬಿಟ್ ಕೀ ಲೆಂತ್ ಅನ್ನ ಯೂಸ್ ಮಾಡಬಹುದು, ಅಥವಾ 256 ಬಿಟ್ ಕೀ ಲೆಂತ್ ಅನ್ನ ಏನ್ ಮಾಡಬಹುದು ಅಂತಂದಾಗ ಯೂಸ್ ಮಾಡಬಹುದು. ಸೊ ಅಲ್ಲಿಗೆ DES ಅಲ್ಲಿ we were using 64-bit key ಅನ್ನ 56-bit key ಅನ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಏನಾಯ್ತು ಅಂತಂದಾಗ 128-bit key ಆರ್ ಅದಕ್ಕಿಂತ ಜಾಸ್ತಿ ಲೆಂತ್ ಇರುವಂತಹ ಕೀಸ್ ಅನ್ನ ಯೂಸ್ ಮಾಡೋದ್ರಿಂದ AES it is more secure than DES and triple DES. So that is one of the main thing. As well as AES ಅನ್ನ ನಾವು ಸಾಫ್ಟ್ವೇರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ it is going to run faster and it is going to give us the better efficient code ಅನ್ನ ಏನ್ ಮಾಡ್ತಾ ಇತ್ತು ಅಂತಂದಾಗ ಕೊಡ್ತಾ ಇತ್ತು.
So that's why they have developed AES, and in 1997 ಅಲ್ಲಿ AES ನ NIST ಏನ್ ಮಾಡತ್ತೆ ಅಂತಂದಾಗ ಅಪ್ರೂವ್ ಮಾಡತ್ತೆ. So let's see how this AES it is going to work, or AES ಯಾವ ರೀತಿಯಲ್ಲಿ ಕೆಲಸನ ಮಾಡುತ್ತೆ ಅನ್ನೋದನ್ನ ನೋಡೋಣ. AES is also a symmetric cipher. So ಇಲ್ಲಿ ನೀವು the left side of the diagram ಅನ್ನ ಏನ್ ಮಾಡಿ ಅಂತಂದಾಗ ಅಬ್ಸರ್ವ್ ಮಾಡಿ. The right side is for the decryption, and at the last I am going to tell you it is just a reverse. So AES ಅಲ್ಲಿ AES it uses input plain text in a size, block size ಎಷ್ಟಿರ್ತಿತ್ತು ಅಂತಂದಾಗ 128 ಬಿಟ್ಸ್ ಇನ ಬ್ಲಾಕ್ ಸೈಜ್ ಅನ್ನ ತಗೋತಾ ಇತ್ತು. ಅದೇ ನೀವು DES ಅಥವಾ ಟ್ರಿಪಲ್ DES ಅನ್ನ ನೋಡಿದ್ರೆ ಅಲ್ಲಿ ಬ್ಲಾಕ್ ಸೈಜ್ ಎಷ್ಟಿತ್ತು 64 ಬಿಟ್ಸ್ ಇತ್ತು. ಆದ್ರೆ ಇಲ್ಲೇನಾಯ್ತು, ಇದು 128 ಬಿಟ್ ಆಯ್ತು. ಸೊ ನಮಗೆ ಆಲ್ರೆಡಿ ಗೊತ್ತಿದೆ, ನಮ್ಮ ಯಾವುದೇ ಎನ್ಕ್ರಿಪ್ಷನ್ ಆಲ್ಗಾರಿದಮ್ಸ್ಗೆ, ನಮ್ಮ ಸಿಮೆಟ್ರಿಕ್ ಎನ್ಕ್ರಿಪ್ಷನ್ ಆಲ್ಗಾರಿದಮ್ಸ್ಗೆ ನಾವು ಇನ್ಪುಟ್ ಬ್ಲಾಕ್ ಸೈಜ್ ಅನ್ನ ಎಷ್ಟು ಜಾಸ್ತಿ ಮಾಡ್ತೀವೋ ಅಷ್ಟು ಸೆಕ್ಯೂರ್ ಆಗುತ್ತೆ. ಸೊ ದಟ್ಸ್ ವೈ AES ಇಟ್ ವಾಸ್ ಯೂಸಿಂಗ್ 128 ಬಿಟ್ ಬ್ಲಾಕ್ ಸೈಜ್ ಅಂತ ಯೂಸ್ ಮಾಡ್ತಾ ಇತ್ತು. 128 ಬಿಟ್ ಅಂದ್ರೆ ಎಷ್ಟು? ಇಟ್ ಈಸ್ 16 bytes. ಸೊ 16 bytes, 16 into 8 ಅಂದ್ರೆ ಎಷ್ಟಾಗುತ್ತೆ? ದಟ್ ಈಸ್ ಗೋಯಿಂಗ್ ಟು ಬಿಕಮ್ 128 ಆಗುತ್ತೆ. 8 6 48, 8 1 8 plus 4 12. ಸೊ ದಟ್ ಈಸ್ 128 ಬಿಟ್ ಬ್ಲಾಕ್ ಸೈಜ್ ಅನ್ನ ಯೂಸ್ ಮಾಡ್ತಾ ಇದೆ ಯಾವುದು? AES. ಯು ಕ್ಯಾನ್ ಸಿ ಹಿಯರ್ ದ ಪ್ಲೇನ್ ಟೆಕ್ಸ್ಟ್ ಇನ್ಪುಟ್ ಎಷ್ಟನ್ನ ಕೊಡ್ತಾ ಇರೋದು ನಾವಿಲ್ಲಿ 128 ಬಿಟ್ ಅನ್ನ ಕೊಡ್ತಾ ಇದೀವಿ. ಅಂದ್ರೆ ಏನು, ನಮ್ಮ ಹತ್ರ ಇರುವಂತಹ ಈ ಒಂದು ಪ್ಲೇನ್ ಟೆಕ್ಸ್ಟ್ ಇನ ಲೆಂತ್, ಸಾರಿ ಒನ್ ಸೆಕೆಂಡ್, ಓಕೆ ಫೈನ್. ಸೊ ಈ ಒಂದು ಪ್ಲೇನ್ ಟೆಕ್ಸ್ಟ್ ಇನ ಲೆಂತ್ ಎಷ್ಟಿತ್ತು ಅಂತಂದಾಗ ಇಟ್ ಈಸ್ 16 bytes, ಮೀನ್ಸ್ 128 ಬಿಟ್ಸ್ ಇನ ಇನ್ಪುಟ್ ಸೈಜ್ ಅನ್ನ ತಗೊಳ್ತಾರೆ. ಈ ಇನ್ಪುಟ್ ಸೈಜ್ ಅನ್ನ ತಗೊಂಡಾದ್ಮೇಲೆ AES ಅಲ್ಲಿ ನೋಡಿ, ಪ್ರತಿ ರೌಂಡ್ ಅಲ್ಲೂ ಸಹ ನಮ್ಮ ಇನ್ಪುಟ್ ಬ್ಲಾಕ್ ಸೈಜಿನ ಮೇಲೆ 4 ಆಪರೇಷನ್ಸ್ ಗಳು ಆಗತ್ತೆ. ಯಾವ್ದು ಆಪರೇಷನ್ಸ್ ಅಂತಂದಾಗ, ಮೊದಲನೇ ಆಪರೇಷನ್ ಸಬ್ಸ್ಟಿಟ್ಯೂಟ್ ಬೈಟ್ಸ್ ಅಂತ ನಾನು ಹೇಳ್ತೀನಿ ಮುಂದೆ ಏನು ಸಬ್ಸ್ಟಿಟ್ಯೂಟ್ ಬೈಟ್ಸ್ ಅಂದ್ರೆ ಏನು ಅಂತ. ಎರಡನೇ ಆಪರೇಷನ್ ಅದಾದ್ಮೇಲೆ ಶಿಫ್ಟ್ ರೋಸ್, ಮೂರನೇ ಆಪರೇಷನ್ ಮಿಕ್ಸ್ ಕಾಲಮ್ಸ್, ಅಂಡ್ 4ನೇ ಆಪರೇಷನ್ ಆಡ್ ರೌಂಡ್ ಕೀ. ನೋಡಿ, ಪ್ರತಿ ರೌಂಡ್ಸ್ ಅಲ್ಲೂ ಸಹ ಈ 4 ಆಪರೇಷನ್ಸ್ ಗಳು ನಮ್ಮ ಪ್ಲೇನ್ ಟೆಕ್ಸ್ಟ್ ಇನ ಮೇಲೆ ಏನಾಗತ್ತೆ ಅಂತಂದಾಗ ಪರ್ಫಾರ್ಮ್ ಆಗ್ತದೆ. ಈ ಒಂದು ಎಕ್ಸಾಂಪಲ್ ಅಲ್ಲಿ ನಾವು 10 ರೌಂಡ್ ಗಳನ್ನ ಏನ್ ಮಾಡಿದೀವಿ ಅಂತಂದಾಗ ತೋರಿಸಿದೀವಿ. ಸೊ 10 ಪ್ಲಸ್ ನೋಡಿ, ಇದೊಂದು ಎಕ್ಸ್ಟ್ರಾ, ದ ಸ್ಟಾರ್ಟಿಂಗ್ ಅಲ್ಲೇ ಏನು ಅಂತಂದಾಗ ರೌಂಡ್ ಕೀಯನ್ನ ಆಡ್ ಮಾಡುವಂತಹ ಒಂದು ಎಕ್ಸ್ಟ್ರಾ ಸ್ಟೇಜ್, ಇದೊಂದು ಎಕ್ಸ್ಟ್ರಾ ಆಪರೇಷನ್. ಸೊ ಈ ರೀತಿಯಲ್ಲಿ ಈಚ್ ರೌಂಡ್ ನಮ್ಮ ಪ್ಲೇನ್ ಟೆಕ್ಸ್ಟ್ ಮೇಲೆ 4 ಆಪರೇಷನ್ಸ್ ಗಳನ್ನ ಮಾಡ್ತಾ ಹೋಗುತ್ತೆ. ಒಂದು ಸಬ್ಸ್ಟಿಟ್ಯೂಟ್ ಬೈಟ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಶಿಫ್ಟ್ ರೋಸ್ ಅಂತ ಹೇಳ್ತೀವಿ, ಇನ್ನೊಂದು ಮಿಕ್ಸ್ ಕಾಲಮ್ ಅಂತ ಹೇಳ್ತೀವಿ, ಇನ್ನೊಂದು ಆಡ್ ರೌಂಡ್ ಕೀ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ನೆಕ್ಸ್ಟ್ ಥಿಂಗ್ ಈಸ್ ಫೈನ್. ಈಗ ಈ ಪ್ರತಿ ರೌಂಡ್ ಅಲ್ಲೂ ಏನೇನ್ ಕೆಲಸ ಆಗತ್ತೆ ಅನ್ನೋದನ್ನ ನೋಡೋಣ. ಅದ್ರ ಜೊತೆಗೆ ಇದು ಕೀಯನ್ನು ಸಹ 128 ಬಿಟ್ಟಿನ ಕೀಯನ್ನೇ ಏನ್ ಮಾಡತ್ತೆ ಅಂತಂದಾಗ ಯೂಸ್ ಮಾಡತ್ತೆ. ಈ 128 ಬಿಟ್ ಕೀ ಇದು ಎಕ್ಸ್ಪ್ಯಾಂಡ್ ಆಗತ್ತೆ. ಇದನ್ನ ಒಂದು ಎಕ್ಸ್ಪ್ಯಾನ್ಷನ್ ಆಲ್ಗಾರಿದಮ್ ಗೆ ಕೊಟ್ಟಾಗ ಇಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್ಪ್ಯಾಂಡೆಡ್ ಇಂಟು 44 ವರ್ಡ್ಸ್ ಆಗಿ ಏನಾಗತ್ತೆ, ಎಕ್ಸ್ಪ್ಯಾಂಡ್ ಆಗತ್ತೆ. ಮೀನ್ಸ್ ಪ್ರತಿ ರೌಂಡಿಗೂ ಸಹ ಒಂದೊಂದು 128 ಬಿಟ್ಟಿನ ಕೀ ಬರ್ತಾವ ಈ ರೀತಿ. ಸೊ ಐ ಆಮ್ ಗೋಯಿಂಗ್ ಟು ಗೋ ಟು ದ ಬೋರ್ಡ್ ಅಂಡ್ going to explain it by drawing the matrix, how the things will happen. One second. Okay, one second. Let me go to the whiteboard only. But,
ಫೈನ್. ನನ್ನ ವೈಟ್ ಬೋರ್ಡ್ ಕಾಣ್ತಾ ಇದೆ ಅಲ್ಲ? ಎಸ್, ಟೈಪ್ ಇನ್ ದ ಚಾಟ್ ಬಾಕ್ಸ್ ಇಫ್ ಯು ಕ್ಯಾನ್ ಸಿ ಇಟ್. Okay, fine. So let's assume like ನನ್ನ ಹತ್ರ ಈಗ ಒಂದು ಕ್ರಿಪ್ಟೋಗ್ರಾಫಿಕ್ ಟೆಕ್ಸ್ಟ್ ಇದೆ, ಅದನ್ನ ನಾನು ಎನ್ಕ್ರಿಪ್ಟ್ ಮಾಡಬೇಕು. Let's suppose take I have a text like this, hi and hello. Okay, so let's think like, okay, it is to ಸೇರಿದ್ರೆ ಮೀನ್ಸ್ ಇಟ್ ಈಸ್ ಮೋರ್ ದನ್ 128 ಬಿಟ್ ಅಂತ ತಗೊಳ್ಳಿ. ಈಗ ಇದರಲ್ಲಿ 128 ಬಿಟ್ ಅಷ್ಟು ನನಗೆ ಬೇಕು ಅಂದ್ರೆ ಈ ಒಂದು 3 ಕ್ಯಾರೆಕ್ಟರ್ಸ್ ಎಚ್, ಐ ಮತ್ತೆ ಸ್ಪೇಸ್ ಮತ್ತೆ ಇನ್ನೊಂದು ಎಚ್, ಇದು 3 ಸೇರಿದ್ರೆ ಲೆಟ್ ಸಪೋಸ್ ಟೇಕ್ ಇದಿಷ್ಟು 128 ಬಿಟ್ ಆಗತ್ತೆ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಮೂರು ಕ್ಯಾರೆಕ್ಟರ್ ನೆಕ್ಸ್ಟ್ ಇನ್ನೊಂದು ಯಾವ್ದೋ 128 ಬಿಟ್ ಆಗತ್ತೆ ಅಂತ ಹೇಳ್ಬೋದು. ಮೀನ್ಸ್ ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಈಗ ಈ ಒಂದು 128 ಬಿಟ್ ಇನ್ಪುಟ್ ಬ್ಲಾಕ್ ಅನ್ನ we are going to think it as a matrix, square matrix, which consists of 4 columns and 4 rows. Let's think like, okay, ನೋಡಿ ನಾನು ಸುಮ್ಮನೆ ಬರೀತಾ ಇದ್ದೀನಿ, ಇದೆಲ್ಲ ಟೆಕ್ಸ್ಟ್ಸ್. it is a random text I am writing. ಈ ಹಾಯ್ ಎಲ್ಲೋ ಅನ್ನುವಂತಹದ್ದನ್ನ ನಾವು ಈ ತರ ಮೀನ್ಸ್ ಇದು ಒಂದೊಂದು ಲೊಕೇಶನ್ ಇರುವಂತಹದ್ದು ಒಂದೊಂದು ಬೈಟ್ ಇದು. ಸೊ ಅದೇ ರೀತಿಯಲ್ಲಿ ಲೆಟ್ಸ್ ಸಪೋಸ್ ಟೇಕ್ ಇದಕ್ಕೆ ಸಮ್ 6 7 8 and 9. ಅದೇ ರೀತಿಯಲ್ಲಿ ಇಲ್ಲಿ ಸುಮ್ಮನೆ ಒಂದು 1 3 5 6 ರೀತಿಯಲ್ಲಿ ಇದು ಅಗೇನ್ 2 7 4 5. ಇದು ನೋಡಿ ಮೀನ್ಸ್ ಈ ಒಂದು 128 ಬಿಟ್ ಬ್ಲಾಕ್ ಏನು ನಮ್ಮ ಹತ್ರ ಬಂತು, ದಿಸ್ 128 ಬ್ಲಾಕ್ ಈ ಟೆಕ್ಸ್ಟಿನ ಬೈನರಿ ನಂಬರ್ಸ್ ಗಳನ್ನ ನಾವು ಈ ತರ 4x4 ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಗಿ ಥಿಂಕ್ ಮಾಡಬಹುದು ಅಂತ ಹೇಳಿ. ಇದರಲ್ಲಿ ಯು ಹ್ಯಾವ್ ಟು ರೀಡ್ ಇಟ್ ಲೈಕ್ ದಿಸ್. ಫಸ್ಟ್ ಕಾಲಮ್ 2 3 4 5, ಅದಾದ್ಮೇಲೆ ಡೇಟಾ ಇಟ್ ಈಸ್ 6 7 8 9, ಅದಾದ್ಮೇಲೆ 1 3 5 6, ಅದಾದ್ಮೇಲೆ 2 7 4 5. ಈ ತರ ಇದಿಷ್ಟು ಸೇರಿದ್ರೆ ಈ ಐ ಮತ್ತೆ ಸ್ಪೇಸ್ ಎಚ್ ಆಗುತ್ತೆ. ಸೊ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾವೇನಂತ ಕರಿತೀವಿ ಅಂತಂದಾಗ ಇಟ್ ಈಸ್ ಕಾಲ್ಡ್ ಆಸ್ ಎ ಸ್ಟೇಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ಅಥವಾ ಸ್ಟೇಟ್ ಅರೇ ಅಂತಾನೂ ಕರೀಬಹುದು. ಸೊ ಈ ರೀತಿಯಲ್ಲಿ ನಮಗೆ ಏನಾಗತ್ತೆ ಅಂತಂದಾಗ ಆಲ್ಗಾರಿದಮ್ಗೆ ಇನ್ಪುಟ್ ಏನಾಗತ್ತೆ ಅಂತಂದಾಗ ಹೋಗುತ್ತೆ. ನಾವು ಅವರ್ ಆಲ್ಗಾರಿದಮ್ ಇಟ್ ಹ್ಯಾಸ್ ಟು ಪರ್ಫಾರ್ಮ್ ಆಲ್ ದೀಸ್ ಆಪರೇಷನ್ಸ್. ಯಾವ ಆಪರೇಷನ್ಸ್? ಈ ಒಂದು ಮ್ಯಾಟ್ರಿಕ್ಸ್ ಮೇಲೆ, ಇಲ್ಲಿ ನಾವು ತಗೊಂಡಿರುವಂತಹ ಮ್ಯಾಟ್ರಿಕ್ಸ್ ಮೇಲೆ, ಇಲ್ಲಿ ಕಾಣ್ತಾ ಇರುವಂತಹ ಮ್ಯಾಟ್ರಿಕ್ಸ್ ಮೇಲೆ ಈ ಮ್ಯಾಟ್ರಿಕ್ಸ್ ಅನ್ನ ಇನ್ಪುಟ್ ಆಗಿ ಕೊಟ್ಟಾಗ it has to perform an add round key, it has to perform a substitute bytes, shift rows, mix columns and again add round key. ಈ ತರ 10 ರೌಂಡ್ಸ್ ಅಲ್ಲಿ ಈ ಸ್ಟೇಟ್ ಮ್ಯಾಟ್ರಿಕ್ಸ್ ಆರ್ ಸ್ಟೇಟ್ ಅರೇ ಏನಾಗುತ್ತೆ ಅಂತಂದಾಗ ಇಟ್ ಈಸ್ ಗೋಯಿಂಗ್ ಟು ಬಿ ಗೆಟ್ ಮಾಡಿಫೈಡ್. ಅಂಡ್ ಲಾಸ್ಟ್ ಗೆ ನಮಗೆ ಬರುವಂತಹ ಇದೇ ಮ್ಯಾಟ್ರಿಕ್ಸ್ ಮಾಡಿಫೈ ಆಗಿ ನನಗೆ ಬರುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ? ಸೈಫರ್ ಟೆಕ್ಸ್ಟ್ ಅಂತ ಕರಿತೀವಿ. ಸೊ ನೋಡಿ ಈ ಮ್ಯಾಟ್ರಿಕ್ಸ್ ಅಲ್ಲಿ ಈ ಒಂದೊಂದು ಲೊಕೇಶನ್ ಸಹ ಒಂದೊಂದು ಬೈಟ್ ಇದೆ. So this is 1 byte, this is 1 byte, this is 1 byte, this is 1 byte. So totally ಆಗಿ ಇದ್ರೊಳಗಡೆ ಅಲ್ಲಿಗೆ 16 bytes ಇದೆ. 16 bytes ಅಂತಂದಾಗ it is nothing but 128 bit block. ಈ 128 bit block ಅನ್ನ ನಾವು ಪ್ರತಿ ರೌಂಡ್ಸ್ ಅಲ್ಲೂ ಈ ಆಪರೇಷನ್ಸ್ ಗಳನ್ನ ಅದ್ರ ಮೇಲೆ ಮಾಡ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ the first thing is, let me move to the here. ನೋಡಿ ಇಲ್ಲಿ the same thing ಅನ್ನ ತೋರಿಸಿದ್ದಾರೆ. It is a plain text 16 bytes. ಇದನ್ನ ನಾವು ಒಂದು ಸ್ಟೇಟ್ ಮ್ಯಾಟ್ರಿಕ್ಸ್ ಆಗಿ ಏನ್ ಮಾಡ್ತೀವಿ? ಕನ್ವರ್ಟ್ ಮಾಡ್ಕೋತೀವಿ. ಮೀನ್ಸ್ ಇಲ್ಲಿ ಅಕ್ಕಪಕ್ಕ ಇರುವಂತಹ ಬೈಟ್ಸ್ ಗಳು, ಲೆಟ್ ಸಪೋಸ್ ಟೇಕ್ ಇದು ಫಸ್ಟ್ ಬೈಟ್ ಆದ್ರೆ ಇದು ಸೆಕೆಂಡ್ ಬೈಟ್, ಥರ್ಡ್ ಬೈಟ್, ಫೋರ್ತ್ ಬೈಟ್ ಆದ್ರೆ ಇಲ್ಲಿ ಈ ಮ್ಯಾಟ್ರಿಕ್ಸ್ ಅಲ್ಲಿ ಕಾಲಮ್ ಅಲ್ಲಿ ಇದು ಫಸ್ಟ್ ಬೈಟ್, ಸೆಕೆಂಡ್ ಬೈಟ್, ಥರ್ಡ್ ಬೈಟ್, ಫೋರ್ತ್ ಬೈಟ್ ಅಂಡ್ ನೆಕ್ಸ್ಟ್ 5th ಬೈಟ್, 6th ಬೈಟ್, 7th ಬೈಟ್, 8th ಬೈಟ್, ಈ ತರ 16 ಬೈಟ್ಸ್ ಅನ್ನ ನಾವು ಒಂದು ಅರೇ ಆಗಿ ನಾವು ಥಿಂಕ್ ಮಾಡಬಹುದು, ಅಥವಾ ಒಂದು ಮ್ಯಾಟ್ರಿಕ್ಸ್ ಆಗಿ ಥಿಂಕ್ ಮಾಡಬಹುದು. ಅಂಡ್ ಫಸ್ಟ್ ಸ್ಟೆಪ್ ಏನಾಗತ್ತೆ ಇದರಲ್ಲಿ? ಆಡ್ ರೌಂಡ್ ಕೀ. ರೌಂಡ್ ಕೀ ಅನ್ನ ಆಡ್ ಮಾಡೋದು ಅಂದ್ರೆ ಏನು? ಈ ಒಂದು ಕೀ
ಇನ್ ದ ಸೇಮ್ ವೇ ನಮ್ಮ ಕೀನು ಸಹ ಅವರ್ ಕೀ ಆಲ್ಸೋ ಅವರ್ ಕೀನು ಸಹ ನಾವು ಕೊಡುವಂತಹ ಕೀನು ಅದು ಸಹ 128 ಬಿಟ್ ಇದೆ, ಅಂದ್ರೆ 16 ಬಿಟ್ಸ್ ಇರುತ್ತೆ, 16 ಬೈಟ್ಸ್ ಇರುತ್ತೆ. ಅದನ್ನು ಸಹ ಒಂದು ಮ್ಯಾಟ್ರಿಕ್ಸ್ ಆಗಿ ವಿ ಕ್ಯಾನ್ ಥಿಂಕ್ ಅಬೌಟ್ ಇಟ್. ವಿ ಕ್ಯಾನ್ ಥಿಂಕ್ ದಿಸ್ ಕೀ ಇಸ್ ಆಲ್ಸೋ ಆಸ್ ಎ ಮ್ಯಾಟ್ರಿಕ್ಸ್. ಈ ಕೀಯನ್ನು ಸಹ ನಾವೇ ಕೊಟ್ಟಿರ್ತೀವಿ, ಇದರಲ್ಲೂ ಬೇರೆ ಯಾವುದೋ ನಂಬರ್ಸ್ ಗಳು ಇರಬಹುದು ಅಂತ ತಿಳ್ಕೊಳ್ಳಿ. ಮೀನ್ಸ್ ಇಟ್ ಡಿಪೆಂಡ್ಸ್ ಆನ್ ಯು. ಲೆಟ್ ಸಪೋಸ್ ಟೇಕ್ ಇದರಲ್ಲಿ ಅಗೈನ್ ಸುಮ್ನೆ ನಾನು ರ್ಯಾಂಡಮ್ ಆಗಿ ಬರೀತಾ ಇದ್ದೀನಿ. 2 ಇರ್ಬೋದು, ಅಂಡ್ 8 ಇರ್ಬೋದು, ಅಂಡ್ 7 ಇರ್ಬೋದು, ಅಂಡ್ 5 ಇರ್ಬೋದು. ಇನ್ ದ ಸೇಮ್ ವೇ ಈ ತರ ಇದ್ರದ್ದು ಸಹ ಈ ತರ 4 ಕಾಲಮ್ಸ್ ಮತ್ತೆ 4 ರೋಸ್ ಅಲ್ಲಿ, ಅಂದ್ರೆ 128 ಬಿಟ್ ಕೀ ಅಂದ್ರೆ ಇದನ್ನು ಸಹ 4x4 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿ ಏನ್ ಮಾಡಬಹುದು ಅಂತಂದಾಗ ಥಿಂಕ್ ಮಾಡಬಹುದು. ಅಂಡ್ ಈ ಕೀಯನ್ನ ದಿಸ್ ಕೀ ಇದನ್ನ ನಾವು ಕೀ ಎಕ್ಸ್ಪ್ಯಾನ್ಷನ್ ಆಲ್ಗಾರಿದಮ್ ಗೆ ಏನ್ ಮಾಡ್ತೀವಿ ಅಂತಂದಾಗ ಕೊಡ್ತೀವಿ. ವಿ ಆರ್ ಗೋಯಿಂಗ್ ಟು ಗಿವ್ ಇಟ್ ಟು ದ ಕೀ ಎಕ್ಸ್ಪ್ಯಾನ್ಷನ್ ಆಲ್ಗಾರಿದಮ್ ಗೆ ಏನ್ ಮಾಡ್ತೀವಿ ಅಂತಂದಾಗ ಇದನ್ನ ಕೊಡ್ತೀವಿ. ಈ ಕೀ ಎಕ್ಸ್ಪ್ಯಾನ್ಷನ್ ಆಲ್ಗಾರಿದಮ್ ಏನನ್ನ ಮಾಡತ್ತೆ ಅಂತಂದಾಗ ಪ್ರತಿ ರೌಂಡಿಗೂ, ಅಂದ್ರೆ ಲೆಟ್ ಸಪೋಸ್ ಟೇಕ್ ಈಗ ನನ್ನ ಹತ್ರ ಇಲ್ಲಿ 10 ರೌಂಡ್ ಪ್ಲಸ್ ಒಂದು ಆಡ್ ರೌಂಡ್ ಕೀ ಇದೆ, ಅಂದ್ರೆ 11 ರೌಂಡಿಗೆ ಈ ಕೀಯಿಂದ ಇದೇ 128 ಬಿಟ್ಸ್ ಇರುವಂತಹ 11 ಟೈಪ್ ಡಿಫ್ರೆಂಟ್ ಕೀಸ್ ಬರುತ್ತೆ. ಆ ತರ ಎಕ್ಸ್ಪ್ಯಾನ್ಷನ್ ಅನ್ನ ಮಾಡಿಕೊಡುತ್ತೆ. ಅಂದ್ರೆ ಅರೇ ಆಫ್ 44 ವರ್ಡ್ಸ್ ಆಗಿ ಏನ್ ಮಾಡತ್ತೆ ಅಂತಂದಾಗ ಇದು ನಮಗೆ ಮಾಡಿಕೊಡುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಈ ಒಂದು ಡಬ್ಲ್ಯೂ ಅನ್ನುವಂತಹ ಅರೇ ಈ ಎಕ್ಸ್ಪ್ಯಾಂಡ್ ಆದ್ಮೇಲೆ ಇದು ಕೊಡುವಂತಹ ಔಟ್ಪುಟ್ ಈ ತರದೊಂದು ಅರೇಯನ್ನ ಕೊಡುತ್ತೆ. ಲೆಟ್ ಸಪೋಸ್ ಟೇಕ್ ಈ ಕೀ ಎಕ್ಸ್ಪ್ಯಾನ್ಷನ್ ಆಲ್ಗಾರಿದಮ್, ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ಔಟ್ಪುಟ್ ಅರೇಯನ್ನ ಕೊಡುತ್ತೆ. ಇದರಲ್ಲಿ ನಿಮಗೆ ಟೋಟಲ್ 44 ಎಂಟ್ರೀಸ್ ಇರುತ್ತೆ. 44 ಎಂಟ್ರೀಸ್ ಇರುತ್ತೆ. ಸೊ ಲೆಟ್ ಸಪೋಸ್ ಟೇಕ್ ಇದನ್ನ ನಾನು 0 1 2 3 ತಗೊಂಡ್ರೆ ಇಲ್ಲಿ ಲಾಸ್ಟ್ ಒನ್ ಇಟ್ ಕಮ್ಸ್ ಟು 43 ತನಕ ಬರ್ತದೆ. ಪ್ರತಿಯೊಂದು ವರ್ಡ್ ಅಂದ್ರೆ ಎಷ್ಟು? ಇಟ್ ಈಸ್ 32 ಬಿಟ್ಸ್. 32 ಬಿಟ್ಸ್ ಇಂಟು ಅಲ್ಲಿಗೆ ನಮಗೆ 128 ಬಿಟ್ಟಿನ ಕೀ ಪ್ರತಿ ರೌಂಡಿಗೂ ಬೇಕು ಅಂದ್ರೆ ಎಷ್ಟು ಬರಬೇಕು? ಇಂಟು 4. ಇದು ಇಲ್ಲಿ 32 ಬಿಟ್ ಕೀ ಇರುತ್ತೆ, ಇಲ್ಲಿ 32 ಬಿಟ್ ಕೀ, 32 ಬಿಟ್ ಕೀ, 32 ಬಿಟ್ ಕೀ. ಈ 4 ಕೀಸ್ ಅನ್ನ ಈ 4 W0 ಇಂದ ಹಿಡಿದು W3 ತನಕ ಮಾಡಿದ್ರೆ ನನಗೆ ಒಂದು ಕೀ ಏನಾಗುತ್ತೆ ಅಂತಂದಾಗ ಸಿಗುತ್ತೆ. ಅದೇ ಕೀಯನ್ನ ಇಲ್ಲಿ ತೋರಿಸ್ತಾರೆ, W0, 3. ಈ ಕೀಯನ್ನ ಇನ್ಪುಟ್ ಆಗಿ ಕೊಡ್ತೀವಿ, ಪ್ಲಸ್ ಈ ಪ್ಲೇನ್ ಟೆಕ್ಸ್ಟ್ ಸಹ ಇನ್ಪುಟ್ ಆಗಿ ಕೊಡ್ತೀವಿ. ನೋಡಿ, ಇದನ್ನು ನೀವು ಅರೇ ರೀತಿಯಲ್ಲಿ ಇದನ್ನು ಬರೀಬಹುದು. ಯಾವುದನ್ನ? ಎಸ್ ಮ್ಯಾಟ್ರಿಕ್ಸ್ ಅನ್ನು ಸಹ ಅರೇ ರೀತಿಯಲ್ಲಿ ಬರೀಬಹುದು. ಹೇಗೆ? ಈ ರೀತಿ. ಸೊ ಇದು ಸಹ 128 ಬಿಟ್ಸ್ ಇದೆ. ಈ ಸ್ಟೇಟ್ ಅರೇನು ಸಹ ಎಷ್ಟಿದೆ? 128 ಬಿಟ್ಸ್ ಇದೆ. ಲೆಟ್ ಸಪೋಸ್ ಟೇಕ್ ಈಗ ಇದರಲ್ಲಿ ಇದಿಷ್ಟು ಮ್ಯಾಟ್ರಿಕ್ಸ್, ಇದನ್ನ ನಾನು ಈ ತರ ಅರೇ ಆಗಿ ಬರೆದಾಗ ಇದರಲ್ಲೂ 128 ಬಿಟ್ಸ್ ಇದೆ. ಈ ಕೀದು ಸಹ W0 to 3 ತಗೊಂಡ್ರೆ ಇದು 128 ಬಿಟ್ಸ್ ಇದೆ. ಇದು ಎರಡನ್ನು ನಾವೇನ್ ಮಾಡ್ತೀವಿ ಅಂತಂದಾಗ ಎಕ್ಸಾರ್ ಮಾಡ್ಕೋತೀವಿ. ಎಕ್ಸಾರ್ ಆಪರೇಷನ್ ನಿಮಗೆ ಗೊತ್ತಿದೆ. 0 or 0 is 0, 0 or 1 is 1, 1 or 0 is 1, 1 or 1 is 0. ಈ ತರ ಎಕ್ಸಾರ್ ಆಪರೇಷನ್ ಮಾಡಿದಾಗ ನಮಗೆ ಏನಾಗತ್ತೆ ಅಂತಂದಾಗ ಔಟ್ಪುಟ್ ಏನಾಗತ್ತೆ ಅಂತಂದಾಗ ಬರುತ್ತೆ. ಸೊ ಇದು ಎಕ್ಸಾರ್ ಆಪರೇಷನ್ ಆದಾಗ ನೋಡಿ, ಈ ಆಡ್ ರೌಂಡ್ ಕೀಯಲ್ಲಿ ಆಗುವಂತಹದ್ದೇನು, ಈ ಕೀಯನ್ನ ತಗೋತೀವಿ ಮತ್ತೆ ಪ್ಲೇನ್ ಟೆಕ್ಸ್ಟಿನ 128 ಬಿಟ್ಸ್, ಈ ಕೀನ 128 ಬಿಟ್ಸ್, ಇದು ಎರಡನ್ನು ಎಕ್ಸಾರ್ ಮಾಡಿ ನೆಕ್ಸ್ಟ್ ನಾವು ಮುಂದಕ್ಕೆ ಕಳಿಸ್ತೀವಿ. ಸೊ ಇಲ್ಲೇನಾಯ್ತು ಅಂತಂದಾಗ ನಮ್ಮ ಪ್ಲೇನ್ ಟೆಕ್ಸ್ಟ್ ಒಂದು ಮಾಡಿಫಿಕೇಶನ್ ಆಯ್ತು. ಅಂಡ್ ಅದರ ನೆಕ್ಸ್ಟ್ ಇಂದ ಪ್ರತಿ ರೌಂಡ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಇನ್ ಎವ್ರಿ ರೌಂಡ್ ಅಲ್ಲಿ ಇಟ್ ಹ್ಯಾಸ್ 4 ಆಪರೇಷನ್ಸ್ ಗಳು ನಡೆಯುತ್ತೆ. ಮೊದಲನೇ ಆಪರೇಷನ್ ಯಾವುದು ಅಂತಂದಾಗ ಇಟ್ ಈಸ್ ಸಬ್ಸ್ಟಿಟ್ಯೂಟ್ ಬೈಟ್ಸ್. ಏನಾಗತ್ತೆ ಈ ಸಬ್ಸ್ಟಿಟ್ಯೂಟ್ ಬೈಟ್ಸ್ ಅಲ್ಲಿ ಅಂತಂದಾಗ, ಈ ಸಬ್ಸ್ಟಿಟ್ಯೂಟ್ ಬೈಟ್ಸ್ ಅಲ್ಲಿ ಏನಾಗತ್ತೆ, ಈ ಪ್ರತಿಯೊಂದು ಬೈಟ್ಗಳು ಸಹ ಇನ್ನೊಂದು ದೇರ್ ವಿಲ್ ಬಿ ಎ ಟೇಬಲ್ ಕಾಲ್ಡ್ ಆಸ್ ಎಸ್ ಬಾಕ್ಸ್ ಟೇಬಲ್ ಅಂತ ಏನಾಗತ್ತೆ ಅಂತಂದಾಗ ಒಂದು ಟೇಬಲ್ ಇರುತ್ತೆ. ದೇರ್ ವಿಲ್ ಬಿ ಎ ಟೇಬಲ್ ಕಾಲ್ಡ್ ಆಸ್ ಎಸ್ ಬಾಕ್ಸ್ ಟೇಬಲ್ ಅಂತ ಇರುತ್ತೆ. ಆ ಎಸ್ ಬಾಕ್ಸ್ ಟೇಬಲ್ ಅನ್ನ ಐ ವಿಲ್ ಶೋ ಯು ಇನ್ ದ ವಿಕಿಪೀಡಿಯಾದಲ್ಲಿ. ಐ ಆಮ್ ಗೋಯಿಂಗ್ ಟು ಶೋ ಯು ದ ಎಸ್ ಬಾಕ್ಸ್ ಟೇಬಲ್ ಆಲ್ಸೋ. ಸಿ ಹಿಯರ್.
1 second. Series, you can see here, ಈ ರೀತಿಯಾದಂತಹ ಇದನ್ನ ಸಬ್ಸ್ಟಿಟ್ಯೂಷನ್ ಬಾಕ್ಸ್ ಅಂತ ಏನ್ ಮಾಡ್ತೀವಿ ಅಂತಂದಾಗ ಕರೀತೀವಿ. ಈ ಸಬ್ಸ್ಟಿಟ್ಯೂಷನ್ ಬಾಕ್ಸ್ ಅನ್ನ ನಾವು ನೋಡಿಕೊಂಡು ಪ್ರತಿ ಬೈಟ್ ಅನ್ನು ಸಹ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 9A16 ಅಂತ ಇದ್ರೆ ಇದು ನಮಗೆ ಹೆಕ್ಸಾಡೆಸಿಮಲ್ ಅಲ್ಲಿ ತೋರಿಸಿದ್ದಾರೆ. ಇನ್ ಆರ್ಡರ್ ಟು ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್, ನಾವ್ ಇಲ್ಲಿ ಯಾವ್ದನ್ನು ಬಿಟ್ಸ್ ಅಲ್ಲಿ ತೋರಿಸ್ಕೊಳ್ತಾ ಕೂರೋದಕ್ಕಾಗೋದಿಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ಅನ್ ಹೆಕ್ಸಾಡೆಸಿಮಲ್ ಥಿಂಗ್. ಲೆಟ್ಸ್ ಸಪೋಸ್ ಟೇಕ್ let me go to the board. Let's suppose take, ಈಗ ನೋಡಿ ಇಲ್ಲಿ I have one column here, 2, 3 ಇದೆಲ್ಲ ಒಂದೊಂದು ಬೈಟ್ ಇದೆ. ಈ ಒಂದೊಂದು ಬೈಟ್ ಅನ್ನು ಸಹ ಈಗ 2 ಅನ್ನ ನಾವೇನ್ ಮಾಡ್ತೀವಿ ಅಂತಂದಾಗ we are going to substitute it here. We are going to look into this table. ಈ ಒಂದು 2 ಗೆ ಈ ಒಂದು ಕಾಲಮ್ ಗೆ let's suppose take, ನಾನು ಸುಮ್ಮನೆ ಎಕ್ಸಾಂಪಲ್ ತಗೊಂಡಿದ್ದೀನಿ, B7 ಬರ್ಬೇಕಾ. ಸೊ B7 ಏನಾಗತ್ತೆ ಅಂತಂದಾಗ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಅದೇ ರೀತಿಯಲ್ಲಿ 3 ಗೆ ಆ ಬಾಕ್ಸ್ ಅನ್ನ ನೋಡ್ಕೋತೀವಿ ಅಂಡ್ ಸೇಮ್ ವ್ಯಾಲ್ಯೂನ ಏನ್ ಮಾಡ್ತೀವಿ, ಬೇರೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಓಕೆ, ಇನ್ ದ ಸೇಮ್ ವೇ 4 ಗೆ ನಾವು ಇನ್ನೊಂದು ವ್ಯಾಲ್ಯೂ, ಈ ಬಾಕ್ಸ್ ಅನ್ನ ನೋಡ್ಕೊಂಡು ಮತ್ತೊಂದು ವ್ಯಾಲ್ಯೂ, ಮೀನ್ಸ್ ಪ್ರತಿಯೊಂದು ಬೈಟಿಗೂ ಸಹ ಈ ಬಾಕ್ಸ್ ಅನ್ನ ನೋಡ್ಕೊಂಡು ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ದ ಅನದರ್ ವ್ಯಾಲ್ಯೂ. ಯಾವ ರೀತಿಯಲ್ಲಿ ಈ ಬಾಕ್ಸ್ ಅನ್ನ ನೋಡುವಂತಹದ್ದು ಅನ್ನೋದೆಲ್ಲ ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲೈಕ್ ಸಬ್ಸ್ಟಿಟ್ಯೂಷನ್ ಬಾಕ್ಸ್ ಅನ್ನ ಯೂಸ್ ಮಾಡಿಕೊಂಡು ನಮ್ಮ ಇನ್ಪುಟ್ ಸ್ಟೇಟ್ ಮ್ಯಾಟ್ರಿಕ್ಸ್ ನ ಪ್ರತಿ ಬೈಟ್ಸ್ ಗಳನ್ನು ಸಹ ಇನ್ನೊಂದು ವ್ಯಾಲ್ಯೂಗೆ ಹಾಕಿ ಅದನ್ನ ಏನ್ ಮಾಡ್ತೀವಿ ಅಂತಂದಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲೂ ಸಹ ನಮ್ಮ ಕಂಟೆಂಟ್ ಏನಾಗತ್ತೆ ಅಂತಂದಾಗ ಚೇಂಜ್ ಆಗುತ್ತೆ. ಇದನ್ನ ಹೇಗ್ ನೋಡೋದು ಅಂತಂದಾಗ ಲೆಟ್ಸ್ ಸಪೋಸ್ ಟೇಕ್, ನನ್ನ ಹತ್ರ ಇರುವಂತಹ ಬೈಟ್ 9A ಏನಾದರೂ ಇತ್ತು ಅಂತಂದಾಗ 9A ಏನಾದರೂ ಇತ್ತು ಅಂತಂದಾಗ ಇಲ್ಲಿ ನಾವು ಫಸ್ಟ್ ಇದಕ್ಕೆ ಈ ಲೋಯೆಸ್ಟ್ ನಿಬ್ಬಲ್ ಅಂದ್ರೆ 4 ಬಿಟ್ಸ್ ಈ 0A ಕಾಲಮ್ ಅಲ್ಲಿ ನೋಡ್ಬೇಕು. ಇದು ನನ್ನ ಇನ್ಪುಟ್ ಮ್ಯಾಟ್ರಿಕ್ಸ್ ಇದು. ಸೊ ಇದು ನನ್ನ ಇನ್ಪುಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇಫ್ ಐ ಹ್ಯಾವ್ ಲೆಟ್ಸ್ ಸಪೋಸ್ ಟೇಕ್ ಈ 2 ಬದಲು ಇಲ್ಲಿ 9A ಇತ್ತು ಅಂತ ತಿಳ್ಕೊಳ್ಳಿ. ಅವಾಗ ನಾನು ಯಾವ ರೀತಿಯಲ್ಲಿ ನೋಡೋದು ಇದನ್ನ, ಇಲ್ಲಿಗೆ ಬಂದ್ರೆ you can see like okay the lowest nibble 0A ಕಾಲಮ್ ಅನ್ನ ನೋಡಬೇಕು ಅಂಡ್ ಇದು 9 ಇದೆಯಲ್ಲ ಈ 9th ರೋ ಅನ್ನ ನೋಡಬೇಕು. ಇದನ್ನ ನೋಡಿದ್ರೆ B8 ಸಿಗುತ್ತೆ. ಸೊ ಇಲ್ಲಿಗೆ ಬಂದು ನಾನು ಏನ್ ಮಾಡ್ತೀನಿ ಅಂತಂದಾಗ ಈ ಮ್ಯಾಟ್ರಿಕ್ಸ್ ಅಲ್ಲಿ ಈ 2 ಬದಲಿಗೋ ಅಥವಾ 9A ಬದಲಿಗೋ B8 ಅನ್ನ ಏನ್ ಮಾಡ್ತೀನಿ ಅಂತಂದಾಗ ಆಗ್ತಾ ಹೋಗ್ತೀನಿ. In the same way we are going to substitute each of the bytes in this matrix or in this state array. So this is what the substitute byte stage is. So ಮೊದಲನೇದಾಗಿ ಏನ್ ಮಾಡ್ತೀವಿ, we are going to take the plain text 128 ಬಿಟ್ ನ plain text ನ ತಗೊಂಡು ಕೀ ನ 128 ಬಿಟ್ ನ ತಗೊಂಡು ಅದು ಎರಡನ್ನು ಏನ್ ಮಾಡ್ತೀವಿ, XOR ಮಾಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ ಅಂತಂದಾಗ ಆ ಮಾಡಿಫೈಡ್ ಸ್ಟೇಟ್ ಅರೇಗೆ ಅಥವಾ ಸ್ಟೇಟ್ ಮ್ಯಾಟ್ರಿಕ್ಸ್ ಗೆ ಪ್ರತಿ ಬೈಟ್ಸ್ ಅನ್ನು S box ಟೇಬಲ್ ಅನ್ನ ನೋಡಿಕೊಂಡು we are going to substitute the bytes. And then what we are going to do is we are going to shift the rows ಅನ್ನ ಶಿಫ್ಟ್ ಮಾಡೋದು ಅಂತಂದಾಗ ಏನಪ್ಪಾ ಅಂತಂದಾಗ ಇಲ್ಲಿ ನೋಡಿ. ಸೊ ಲೆಟ್ ಸಪೋಸ್ ಟೇಕ್ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಶಿಫ್ಟ್ ರೋಸ್ ಅಲ್ಲಿ 2 ಅನ್ನ ತೆಗೆದು ನಾನು ಇಲ್ಲಿಗೆ ಹಾಕ್ತೀನಿ, 1 ಗೆ ಹಾಕ್ತೀನಿ, 1 ಅನ್ನ ತೆಗೆದು ಏನ್ ಮಾಡ್ತೀನಿ ಅಂತಂದಾಗ ಇಲ್ಲಿಗೆ ಹಾಕ್ತೀನಿ. ಅದೇ ರೀತಿಯಲ್ಲಿ 7 ಅನ್ನ ತೆಗೆದು ಬೇಕಾದ್ರೆ ನಾನು ಇಲ್ಲಿಗೆ ಹಾಕಬಹುದು, ಮತ್ತೆ ಈ 7 ಅನ್ನ ತೆಗೆದು ಇಲ್ಲಿಗೆ ಹಾಕ್ಬಹುದು. ಈ ತರ ಪ್ರತಿ ರೋಸಿನ ಪ್ರತಿ ಬೈಟ್ಸ್ ಗಳು ಏನಾಗ್ತಾ ಹೋಗುತ್ತೆ ಅಂತಂದಾಗ ನಾವು ಪರ್ಮುಟೇಷನ್ ಮಾಡ್ತಾ ಹೋಗ್ತೀವಿ, ಅದನ್ನ ಅದಲು ಬದಲು ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ವಾಟ್ ಯು ಮೀನ್ ಬೈ ದ ಶಿಫ್ಟ್ ರೋಸ್ ಸ್ಟೇಜಸ್.
ಈ ಶಿಫ್ಟ್ ರೋ ಸ್ಟೇಜ್ ಆದ್ಮೇಲೆ ದ ನೆಕ್ಸ್ಟ್ ಸ್ಟೇಜ್ ಇಟ್ ಈಸ್ ಮಿಕ್ಸ್ ಕಾಲಮ್ ಸ್ಟೇಜ್. ಈ ಮಿಕ್ಸ್ ಕಾಲಮ್ ಸ್ಟೇಜ್ ಅಲ್ಲಿ ಏನಾಗತ್ತೆ ಅಂತಂದಾಗ ಈ ಪ್ರತಿ ಕಾಲಮಿನ ಒಂದೊಂದು ಬೈಟ್ ಅನ್ನು ಸಹ ವಿ ಆರ್ ಗೋಯಿಂಗ್ ಟು ಅದರ್ ಬೈಟ್ಸ್, ಅದೇ ಕಾಲಮ್ ಅಲ್ಲಿ ಇರುವಂತಹ ಅದರ್ ಬೈಟ್ಸ್ ನ ಇನ್ಪುಟ್ ಆಗಿ ತಗೊಂಡು we are going to do some calculations there, and then we are going to change this number as a output of the function of the other bytes in the same column ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ this is what the mix column ಅಂದ್ರೆ ಪ್ರತಿ ಬೈಟ್ ಅನ್ನು ಆಸ್ ಎ ಫಂಕ್ಷನ್, ಇನ್ನು ಯಾವ್ದೋ ಒಂದು ಫಂಕ್ಷನ್ ಇದೆ ಅಂತ ಇಟ್ಕೊಳ್ಳಿ. ಸಪೋಸ್ ಟೇಕ್ ಎಫ್ ಇಸ್ ಎ ಫಂಕ್ಷನ್. ಈ ಫಂಕ್ಷನ್ ಏನ್ ಮಾಡುತ್ತೆ, 2 ಅನ್ನ let's suppose take 2 ಅನ್ನ ನನಗೆ ಚೇಂಜ್ ಮಾಡಬೇಕು. ಸೊ ದಟ್ಸ್ ವೈ ಇಟ್ ಈಸ್ ಗೋಯಿಂಗ್ ಟು ಟೇಕ್ 3 ಮತ್ತೆ 4 ಮತ್ತೆ 5 ಇವು ಮೂರನ್ನ ಇನ್ಪುಟ್ ಆಗಿ ತಗೊಂಡು ಇದು ಒಂದು ಔಟ್ಪುಟ್ ಅನ್ನ ಕೊಡುತ್ತೆ. ಆ ಔಟ್ಪುಟ್ ನಂಬರ್ ಅನ್ನ ನಾವು 2 ಬದಲಿಗೆ ಏನ್ ಮಾಡ್ತೀವಿ ಅಂತಂದಾಗ ಈ ಫಂಕ್ಷನ್ ಕೊಡುವಂತಹ ಔಟ್ಪುಟ್ ನಂಬರ್ ಅನ್ನ ಹಾಕ್ತಿವಿ. ಇನ್ ದ ಸೇಮ್ ವೇ 3 ಬದಲಿಗೆ 2 ಮತ್ತೆ 4 ಮತ್ತೆ 5 ನ ಇನ್ಪುಟ್ ಆಗಿ ತಗೊಳುತ್ತೆ ಈ ಫಂಕ್ಷನ್, ಅಂಡ್ 3 ಬದಲಿಗೆ ಏನಾಗುತ್ತೆ ಇನ್ನೊಂದು ನಂಬರ್ ಅನ್ನ ಹಾಕುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದಾಗ ಮಿಕ್ಸ್ ಕಾಲಮ್ ಸ್ಟೇಜ್ ಅಂತ ಕರಿತೀವಿ. ಮಿಕ್ಸ್ ಕಾಲಮ್ ಸ್ಟೇಜ್ ಆದ್ಮೇಲೆ ಅಗೈನ್ ಆ ಮಾಡಿಫೈ ಆಗಿರುವಂತಹ ಸ್ಟೇಟ್ ಮ್ಯಾಟ್ರಿಕ್ಸ್ ಗೆ ಅಗೈನ್ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದ ಆಡ್ ರೌಂಡ್ ಕೀ. ಆಡ್ ರೌಂಡ್ ಕೀ ಅಂದ್ರೆ ಏನು, ನೆಕ್ಸ್ಟ್ ಕೀ ಯಾವುದು ನಮ್ದು ಇದರಲ್ಲಿ W(4,7). ನೋಡಿ 0,3 ತನಕ ಒಂದು ಕೀ ಆದ್ರೆ 4 ಇಂದ 7 ತನಕ ಏನಾಗತ್ತೆ ಅಂತಂದಾಗ ಇನ್ನೊಂದು ಕೀ ಬಂದಿರುತ್ತೆ. ಸೊ ಆ ಕೀಯನ್ನ ಯೂಸ್ ಮಾಡ್ಕೊಂಡು ಅಗೈನ್ ವಿ ಆರ್ ಗೋಯಿಂಗ್ ಟು ಡೂ ದ XOR ಅನ್ನ ಮಾಡ್ತಾ ಹೋಗ್ತೀವಿ. ಅಗೈನ್ ವಿ ಆರ್ ಗೋಯಿಂಗ್ ಟು ಡೂ ದ XOR. ಸೊ ದಟ್ಸ್ ವೈ they have written here W(4,7). ಸೊ ಇದಿಷ್ಟನ್ನ ಮಾಡಿದ್ರೆ ಮೊದಲನೇ ರೌಂಡ್ ಹೋಯ್ತು. ಇದೇ ರೀತಿಯಲ್ಲಿ ರೌಂಡ್ 2 ಅಲ್ಲಿ ಅಗೈನ್ ನಮ್ಮ ಸ್ಟೇಟ್ ಮ್ಯಾಟ್ರಿಕ್ಸ್ ಮೇಲೆ ಇದೇ ಕೆಲಸ ಆಗತ್ತೆ. ಏನೇನಾಗತ್ತೆ, ಸಬ್ಸ್ಟಿಟ್ಯೂಟ್ ಬೈಟ್ಸ್ ಆಗತ್ತೆ, ಶಿಫ್ಟ್ ರೋಸ್ ಆಗತ್ತೆ, ಮಿಕ್ಸ್ ಕಾಲಮ್ ಆಗತ್ತೆ, ಆಡ್ ರೌಂಡ್ ಕೀ ಆಗತ್ತೆ. ಇದೇ ರೀತಿಯಲ್ಲಿ 10 ರೌಂಡ್ಸ್ ಅಲ್ಲಿ 9 ರೌಂಡ್ಸ್ ತನಕ ಇದಾಗಿ 10ನೇ ರೌಂಡ್ ಅಲ್ಲಿ ನೋಡಿ ಒಂದು ಸ್ಟೇಜ್ ಇಲ್ಲ ಇಲ್ಲಿ. ಯಾವ್ದಿಲ್ಲ ಇಲ್ಲಿ ಅಂತಂದಾಗ ಮಿಕ್ಸ್ ಕಾಲಮ್ ಇಲ್ಲ ಇಲ್ಲಿ. ಮಿಕ್ಸ್ ಕಾಲಮ್ ಇರೋದಿಲ್ಲ ಇದರಲ್ಲಿ. 10ನೇ ರೌಂಡ್ ಅಲ್ಲಿ ಏನಿರುತ್ತೆ, ಬರೇ 3 ಆಪರೇಷನ್ಸ್ ಇರುತ್ತೆ. ಒಂದು ಸಬ್ಸ್ಟಿಟ್ಯೂಟ್ ಬೈಟ್ಸ್, ಇನ್ನೊಂದು ಶಿಫ್ಟ್ ರೋಸ್, ಇನ್ನೊಂದು ಆಡ್ ರೌಂಡ್ ಕೀ ಇರುತ್ತೆ. ಸೊ ಈ ರೀತಿಯಲ್ಲಿ 10 ರೌಂಡ್ಸ್ ಗಳ ಮೂಲಕ ನಮ್ಮ ಈ ಒಂದು ಸ್ಟೇಟ್ ಮ್ಯಾಟ್ರಿಕ್ಸ್ ಮಾಡಿಫೈ ಆಗ್ತಾ ಬಂದಾಗ ಲಾಸ್ಟ್ ರೌಂಡ್ ಕಂಪ್ಲೀಟ್ ಆದಾಗ ನನಗೆ ಆ ಸ್ಟೇಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನ್ ಕಂಟೆಂಟ್ ಇರುತ್ತೋ ಅದನ್ನೇ ನಾವೇನಂತ ಕರಿತೀವಿ, ಸೈಫರ್ ಟೆಕ್ಸ್ಟ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಸೊ ದಿಸ್ ಇಸ್ ದ AES ಇನ ಎನ್ಕ್ರಿಪ್ಷನ್ ಪ್ರೋಸೆಸ್. ಓಕೆ, ಸೊ ಅಗೈನ್ ಐ ಆಮ್ ಇನ್ನ ಒಂದು 5 ಮಿನಿಟ್ಸ್ ಇದೆ ನನ್ನ ಹತ್ರ. ಸೊ anyway, means let me explain this decryption also. Decryption again it is a reverse thing. ಏನಾಗುತ್ತೆ ಇಲ್ಲಿ decryption ಅಲ್ಲಿ ಸೈಫರ್ ಟೆಕ್ಸ್ಟ್ 16 bytes ಇನ ಸೈಫರ್ ಟೆಕ್ಸ್ಟ್ ಸೇಮ್ ಮ್ಯಾಟ್ರಿಕ್ಸ್ ಆರ್ ಸೇಮ್ ಅರೇ ಅದನ್ನ ತಗೊಳುತ್ತೆ. ಇಲ್ಲಿ ಯಾವ ರೀತಿಯಲ್ಲಿ ಎನ್ಕ್ರಿಪ್ಷನ್ ಆಗೋಬೇಕಾದ್ರೆ ಮೊದಲನೇ ಸ್ಟೇಜ್ ಆಡ್ ರೌಂಡ್ ಕೀ ಅಂದ್ರೆ ಏನು, ಕೀ ಅನ್ನ ಪ್ಲೇನ್ ಟೆಕ್ಸ್ಟ್ ಜೊತೆ XOR ಮಾಡೋದಿತ್ತು. ಇಲ್ಲೂ ಸಹ ಸೈಫರ್ ಟೆಕ್ಸ್ಟ್ ಅನ್ನ ನಾವು ನೋಡಿ ಲಾಸ್ಟ್ ಕೀ ಜೊತೆ ಅಂದ್ರೆ 40,43 ಜೊತೆ ಏನ್ ಮಾಡ್ತೀವಿ ಅಂತಂದಾಗ XOR ಮಾಡ್ತೀವಿ. ಅದಾದ್ಮೇಲೆ ಏನಾಗುತ್ತೆ, ರೌಂಡ್ 1 ಗೆ ಹೋಗುತ್ತೆ. ರೌಂಡ್ 1 ಅಲ್ಲಿ ಅಗೈನ್ ಇಟ್ ಈಸ್ ಎ ಶಿಫ್ಟ್ ರೋಸ್ ನಡೆಯುತ್ತೆ, ಅಂಡ್ ಅಗೈನ್ ಏನಾಗುತ್ತೆ ಸಬ್ಸ್ಟಿಟ್ಯೂಟ್ ಬೈಟ್ಸ್ ನಡೆಯುತ್ತೆ. ಆಮೇಲೆ ಆಡ್ ರೌಂಡ್ ಕೀ ಇನ್ನೊಂದು ಸಾರಿ ಆಗತ್ತೆ, ಅಂಡ್ ಮಿಕ್ಸ್ ಕಾಲಮ್ಸ್ ಏನಾಗುತ್ತೆ ಅಂತಂದಾಗ ಆಗ್ತಾ ಹೋಗುತ್ತೆ. ಇದೇ ರೀತಿಯಲ್ಲಿ 10 ರೌಂಡ್ಸ್ ಅಲ್ಲಿ ಶಿಫ್ಟ್ ರೋಸ್ ಮತ್ತೆ ಸಬ್ಸ್ಟಿಟ್ಯೂಟ್ ಬೈಟ್ಸ್ ಮತ್ತೆ ರೌಂಡ್ ಕೀ ಆಡ್ ಆಗುವಂತಹದ್ದು ಮತ್ತೆ ಮಿಕ್ಸ್ ಕಾಲಮ್ ಆಗುವಂತಹ ಈ ಕೆಲಸಗಳು 10 ರೌಂಡ್ಸ್ ತನಕ ಆದಾಗ ಲಾಸ್ಟ್ ಗೆ ನಮಗೆ ಏನಾಗುತ್ತೆ ಅಂತಂದಾಗ ಪ್ಲೇನ್ ಟೆಕ್ಸ್ಟ್ ಏನಾಗುತ್ತೆ ಅಂತಂದಾಗ ಸಿಗುತ್ತೆ. So this is how the encryption and decryption process it is going to be performed. Okay, fine. So I don't have much time now. So in the next class, ನೋಡಿ ಈ ಒಂದು AES ರೌಂಡಿನ ಒಂದೊಂದು ರೌಂಡ್ ಈ ಪ್ರತಿ ರೌಂಡ್ ಅಲ್ಲೂ ಏನಿದೆ, ಸಬ್ಸ್ಟಿಟ್ಯೂಟ್ ಬೈಟ್ಸ್ ಇದೆ, ಶಿಫ್ಟ್ ರೋಸ್ ಇದೆ, ಮಿಕ್ಸ್ ಕಾಲಮ್ ಇದೆ, ಆಡ್ ರೌಂಡ್ ಕೀ ಇದೆ. ಈ ಒಂದು ಸಿಂಗಲ್ ರೌಂಡ್ ಅಲ್ಲಿ ನಮ್ಮ ಸ್ಟೇಟ್ ಮ್ಯಾಟ್ರಿಕ್ಸ್ ಅಂದ್ರೆ ನಮ್ಮ ಇನ್ಪುಟ್ಟಿನ ಅರೇ ಇಂದ ಹಿಡ್ಕೊಂಡು ಯಾವ ರೀತಿಯಲ್ಲಿ ಅದು ಮಾಡಿಫೈ ಆಗುತ್ತೆ ಅನ್ನೋದನ್ನ ಈ ಡಯಾಗ್ರಾಮ್ ಅಲ್ಲೂ ಸಹ ತೋರಿಸಿದ್ದಾರೆ. ಇಟ್ ಇಸ್ ಎ ಡೀಟೇಲ್ಡ್ ಡಯಾಗ್ರಾಮ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಬೈಟ್ಸ್ ಅನ್ನ ಏನಂತ ತೋರಿಸಿದ್ದಾರೆ. ಓಕೆ, ಎಸ್ ಬಾಕ್ಸ್ ಟೇಬಲ್ ಅನ್ನ ನೋಡಿ ಪ್ರತಿ ಬೈಟು ಸಹ ಪ್ರತಿ ಕಾಲಮ್ ಅಲ್ಲಿ ಇರುವಂತಹ ಪ್ರತಿ ಬೈಟು ಸಹ ಏನಾಗತ್ತೆ ಅಂತಂದಾಗ ಸಬ್ಸ್ಟಿಟ್ಯೂಟ್ ಆಗತ್ತೆ. ಅಂಡ್ ದೆನ್ ಶಿಫ್ಟ್ ರೋಸ್ ಅಲ್ಲಿ ನೋಡಿ ಪ್ರತಿ ರೋಸ್ ಗಳು ಸಹ ಏನಾಗತ್ತೆ ಅಂತಂದಾಗ ಶಿಫ್ಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇದು ಸೆಕೆಂಡ್ ಕಾಲಮಿನ 4th ಬೈಟು ಎಲ್ಲಿಗೆ ಹೋಗ್ತಾ ಇದೆ, ಇದು ಹೆಚ್ಚು ಕಮ್ಮಿ ಇಟ್ ಈಸ್ ಗೋಯಿಂಗ್ ಟು ದ ಎಷ್ಟನೇ ಕಾಲಮಿಗೆ ಹೋಗ್ತಾ ಇದೆ, ಇದು 4 16 ಅಂದ್ರೆ 14th ಕಾಲಮಿನ
ಲಾಸ್ಟ್ ರೋಗ್ ಏನಾಗ್ತಾ ಇದೆ ಹೋಗ್ತಾ ಇದೆ. ಈ ರೀತಿಯಲ್ಲಿ ರೋಸ್ ಗಳು ಏನಾಗತ್ತೆ ಅಂತಂದಾಗ ಅದಲು ಬದಲಾಗತ್ತೆ. ಅದಾದ್ಮೇಲೆ ಬರುವಂತಹ ಈ ಸ್ಟೇಟ್ ಅರೆಗೆ ಮಿಕ್ಸ್ ಕಾಲಮ್, ಈ ಮಿಕ್ಸ್ ಕಾಲಮ್ ಅನ್ನುವಂಥ ಇದೊಂದು ಫಂಕ್ಷನ್. ಈ ಮಿಕ್ಸ್ ಕಾಲಮ್ ಫಂಕ್ಷನ್ ಏನ್ ಮಾಡತ್ತೆ, ಪ್ರತಿ ಬೈಟ್ ಅನ್ನು ಸಹ ಇನ್ಪುಟ್ ಆಗಿ ತಗೊಂಡು ಆ ಒಂದೊಂದು ಬೈಟಿಗೂ ಅದೇ ಕಾಲಮ್ ಅಲ್ಲಿ ಇರುವಂತಹ ಇನ್ನೊಂದಿಷ್ಟು ಬೈಟ್ಸ್ ಗಳನ್ನ ಇನ್ಪುಟ್ ಆಗಿ ತಗೊಂಡು ಅದರ ಬೇಸ್ ಮೇಲೆ ಆ ಬೈಟ್ ಅನ್ನ ಏನ್ ಮಾಡ್ತಾ ಇರತ್ತೆ, ಚೇಂಜ್ ಮಾಡ್ತಾ ಇರತ್ತೆ. ಅಂಡ್ ಲಾಸ್ಟ್ ಇನ್ನೊಂದು ಯಾವ್ದು ಸ್ಟೇಜ್, ಆಡ್ ರೌಂಡ್ ಕೀ. ಈ ಆಡ್ ರೌಂಡ್ ಕೀ ಸ್ಟೇಜ್ ಅಲ್ಲಿ ಏನಾಗತ್ತೆ ಅಂತಂದಾಗ ನಮ್ಮ ಕೀ ಮತ್ತೆ ನಮ್ಮ ಸ್ಟೇಟ್ ಅರೆ ಅಂದ್ರೆ ನಮ್ಮ ಇನ್ಪುಟ್ ಮಾಡಿಫೈ ಆಗಿರುವಂತಹ ಇನ್ಪುಟ್ ಇದರಲ್ಲಿರುವಂತಹ ಬೈಟ್ಸ್ ಗಳು ಎಕ್ಸಾರ್ ಆಗತ್ತೆ. ಎಕ್ಸಾರ್ ಆಗಿ ನಮಗೆ ಲಾಸ್ಟ್ ಫೈನಲ್ ಏನಾಗತ್ತೆ ಅಂತಂದಾಗ ಸ್ಟೇಟ್ ಅರೆ. ಇದು ಪ್ರತಿ ರೌಂಡ್ ಅಲ್ಲೂ ಈ ತರ ಸ್ಟೇಟ್ ಅರೆ ಏನಾಗತ್ತೆ ಅಂತಂದಾಗ ಮಾಡಿಫೈ ಆಗ್ತಾ ಇರತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ದಿಸ್ ಈಸ್ ವಾಟ್ ದ AES ಇಸ್. ಮೇನ್ಲಿ ಆಗಿ AES ಅನ್ನ ರಿಂಡೆಲ್ ಮತ್ತೆ ಡಾಕ್ಟರ್ ಜೋನ್ ಡೇಮನ್ ಮತ್ತೆ ವಿನ್ಸೆಂಟ್ ರಿಜ್ಮೆನ್ ಅನ್ನುವಂತವರು ಏನ್ ಮಾಡ್ತಾರೆ ಅಂತಂದಾಗ ಪಬ್ಲಿಷ್ ಮಾಡ್ತಾರೆ. ಅಂಡ್ ದಿಸ್ AES ಇದರ ಬ್ಲಾಕ್ ಸೈಜ್ ಎಷ್ಟು, ಇಟ್ ಈಸ್ 128 ಬಿಟ್ ಬ್ಲಾಕ್ ಸೈಜ್. ಕೀ ಸೈಜ್ ಎಷ್ಟು, ಇಟ್ ಈಸ್ ಆಲ್ಸೋ 128 ಬಿಟ್ ಕೀ. ಆದ್ರೆ ನಿಮ್ಮ ಕೀ ಮತ್ತೆ ನಿಮ್ಮ ಬ್ಲಾಕ್ ಸೈಜ್ ಗಳು ಇನ್ನು ಜಾಸ್ತಿ ಇರಬಹುದು. ಫಾರ್ ಎಕ್ಸಾಂಪಲ್ ಕೀ 192 ಬಿಟ್ಟಿನ ಕೀ ಇರಬಹುದು, 256 ಬಿಟ್ಟಿನ ಕೀ ಇರಬಹುದು. ಅವಾಗ ನಮ್ಮ ಪ್ಲೇನ್ ಟೆಕ್ಸ್ಟ್ ಸಹ ಏನಾಗುತ್ತೆ, ಅಷ್ಟೇ ಬೈಟ್ಸ್ ಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಪ್ರತಿ ರೌಂಡ್ ಅಲ್ಲೂ ಸಹ ಮೀನ್ಸ್ ಆನ್ ದ ಇನ್ಪುಟ್ ಮ್ಯಾಟ್ರಿಕ್ಸ್ ಆರ್ ಆನ್ ದ ಇನ್ಪುಟ್ ಸ್ಟೇಟ್ ಅರೆ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ 4 ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ತೀವಿ. ಒಂದು ಸಬ್ಸ್ಟಿಟ್ಯೂಟ್ ಬೈಟ್ ಆಪರೇಷನ್, ಇನ್ನೊಂದು ಶಿಫ್ಟ್ ರೋ ಆಪರೇಷನ್, ಇನ್ನೊಂದು ಮಿಕ್ಸ್ ಕಾಲಮ್ ಆಪರೇಷನ್. ನೆಕ್ಸ್ಟ್ ಥಿಂಗ್ ಈಸ್ ದ ಆಡ್ ರೌಂಡ್ ಕೀ. ಸಬ್ಸ್ಟಿಟ್ಯೂಟ್ ಬೈಟ್ ಅಲ್ಲಿ ಏನ್ ಮಾಡ್ತೀವಿ, ನಮ್ಮ ಸ್ಟೇಟ್ ಅರೆಯ ಪ್ರತಿ ಬೈಟ್ಸ್ ಅನ್ನು ಸಹ ನಮ್ಮ ಎಸ್ ಬಾಕ್ಸ್ ಟೇಬಲ್ ಅಲ್ಲಿ ನೋಡ್ಕೊಂಡು ಇನ್ನೊಂದು ಬೈಟಿಗೆ ಏನ್ ಮಾಡ್ತೀವಿ ಅಂತಂದಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಶಿಫ್ಟ್ ರೋ ಅಲ್ಲಿ ಏನಾಗತ್ತೆ ಅಂತಂದಾಗ ಎವ್ರಿ ರೋಸ್ ಅನ್ನ ಅದಲು ಬದಲು ಮಾಡ್ತೀವಿ. ಮಿಕ್ಸ್ ಕಾಲಮ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದಾಗ ಪ್ರತಿ ಕಾಲಮ್ ಅಲ್ಲಿ ಇರುವಂತಹ ಒಂದು ಕಾಲಮ್ ಅಲ್ಲಿ ಇರುವಂತಹ ಒಂದು ಬೈಟ್ ಅನ್ನ ಚೇಂಜ್ ಮಾಡಬೇಕು ಅಂದ್ರೆ ಆ ಒಂದು ಕಾಲಮ್ ಅಲ್ಲಿ ಇರುವಂತಹ ಇನ್ನ 3 ಬೈಟ್ಸ್ ಅನ್ನ ಒಂದು ಫಂಕ್ಷನ್ ಗೆ ಇನ್ಪುಟ್ ಆಗಿ ಕೊಟ್ಟು ಅದರಿಂದ ಏನ್ ಔಟ್ಪುಟ್ ಬರುತ್ತೋ ಅದನ್ನ ಏನ್ ಮಾಡ್ತೀವಿ ಅಂತಂದಾಗ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅಂಡ್ ರೌಂಡ್ ಕೀಯನ್ನ ಆಡ್ ಮಾಡೋದು ಅಂದ್ರೆ ಏನರ್ಥ, ಎಕ್ಸಾರ್ ಆಪರೇಷನ್ ಅನ್ನ ಮಾಡ್ತಾ ಹೋಗ್ತೀವಿ ಅನ್ನುವಂತಹ ಥಿಂಗ್. ಈ ರೀತಿಯಾದಂತಹ 4 ಆಪರೇಷನ್ಸ್ ಗಳು 10 ರೌಂಡ್ಸ್ ಅಲ್ಲಿ ಏನಾಗುತ್ತೆ ಪರ್ಫಾರ್ಮ್ ಆದಾಗ ನಮಗೆ ಫೈನಲಿ ಆಗಿ ನಮ್ಮ ಸ್ಟೇಟ್ ಅರೆ ಯಾವ ರೀತಿಯಲ್ಲಿ ಮಾಡಿಫೈ ಆಗಿರುತ್ತೋ ಅದನ್ನ ನಾವೇನಂತ ಕರಿತೀವಿ, ಸೈಫರ್ ಟೆಕ್ಸ್ಟ್ ಅಂತ ಕರಿತೀವಿ. ಅಂಡ್ ದ ಡಿಕ್ರಿಪ್ಷನ್ ಪ್ರೋಸೆಸ್, ಇಟ್ ಈಸ್ ದ ರಿವರ್ಸ್ ಆಫ್ ದಿಸ್ ಎನ್ಕ್ರಿಪ್ಷನ್ ಪ್ರೋಸೆಸ್. ಇಲ್ಲಿ ಸೈಫರ್ ಟೆಕ್ಸ್ಟ್ ಅನ್ನ ಏನ್ ಮಾಡ್ತೀವಿ, ಇನ್ಪುಟ್ ಆಗಿ ತಗೊಂಡು ಇಲ್ಲಿ ಯಾವ ರೀತಿಯಲ್ಲಿ ಸ್ಟಾರ್ಟಿಂಗ್ ಒಂದು ಆಡ್ ರೌಂಡ್ ಕೀ ನೋಡಿ, ಇದೊಂದು ಎಕ್ಸ್ಟ್ರಾ ರೌಂಡ್ ಇದೆ ಆಡ್ ರೌಂಡ್ ಕೀ ಇದು. ಅದೇ ರೀತಿಯಲ್ಲಿ ಇಲ್ಲಿ ನೀವು ಡಿಫರೆನ್ಸ್ ನೋಟ್ ಮಾಡ್ಬೇಕಾದ್ರೆ ರೌಂಡ್ 10 ಅಲ್ಲಿ ಮಿಕ್ಸ್ ಕಾಲಮ್ ಇಲ್ಲ. ಅದೇ ರೀತಿಯಲ್ಲಿ ಇಲ್ಲೂ ಸಹ ನೀವು ಸೈಫರ್ ಟೆಕ್ಸ್ಟ್ ಗೆ ಬಂದ್ರೆ, ಸೈಫರ್ ಟೆಕ್ಸ್ಟ್ ಪ್ಲೇನ್ ಟೆಕ್ಸ್ಟ್ ಆಗೋದಕ್ಕೆ ಬಂದ್ರೆ ಇಲ್ಲೂ ಸಹ ಏನೋ ರೌಂಡ್ 10 ಅಲ್ಲಿ ಏನಿಲ್ಲ, ಮಿಕ್ಸ್ ಕಾಲಮ್ ಏನಾಗಿಲ್ಲ ಅಂತಂದಾಗ ಇಲ್ಲ. ಸೊ ದಿಸ್ ಈಸ್ ಹೌ ದ AES it is going to perform the encryption or decryption process. Okay, I have less than 1 minute. If there are any doubts, you can ask me. If there are no doubts, type N. Or if there are any doubts, we can take it in the next class also. Next class, if there are any doubts in the AES, you can ask me, and I am going to explain in some more detail in the next class about the AES. One of the very